ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳಿ ಸಾಕಷ್ಟು ವರದಿಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಜನಸಾಮಾನ್ಯರು ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ಬೆಳವಣಿಗೆಗಳು ಆದ ನಂತರ ಇದೀಗ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ ಉಪವಿಭಾಗಾಧಿಕಾರಿಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ವರದಿ ಮಾಡಿದಂತಹ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಉಪವಿಭಾಗಾಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿರುವಂತಹದ್ದು. ಡಯಾಲಿಸಿಸ್ ಮಾಡೋದಕ್ಕೆ ನೀರಿನ ಸಮಸ್ಯೆ, ಹೆರಿಗೆಗೆ ವೈದ್ಯರಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಕಳೆದ ವಾರ ಒಂದೇ ಒಂದು ಬಾರಿ ಕೂಡ 5 ಮಂದಿ ವೈದ್ಯರು ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಸರಿಯಾದಂತಹ ತಪಾಸಣೆ ದೊರೆಯದೆ ಸಾಕಷ್ಟು ಪರದಾಟವನ್ನು ಕೂಡ ಅನುಭವಿಸಿದರು. ಕೆಲವು ಔಷಧಿಗಳನ್ನು ಹೊರಗಡೆ ಪಡೆಯೋದಕ್ಕೂ ಕೂಡ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಚಿಕಿತ್ಸೆಗೆ ಖಾಸಗಿ ಕ್ಷೇತ್ರಕ್ಕೆ ಆಸ್ಪತ್ರೆಯು ಕೂಡ ಶಿಫಾರಸು ಮಾಡ್ತಾರೆ ಎಂದು ಕೂಡ ದೂರು. ಆಸ್ಪತ್ರೆ ಪರಿಶೀಲಿಸಿ ಸರಿಪಡಿಸೋದಕ್ಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂತೆ ಕೂಡ ಈ ಬಗ್ಗೆ ಸೂಚನೆಯನ್ನ ನೀಡಲಾಗಿದೆ. ಆಸ್ಪತ್ರೆಯಲ್ಲಿ ಶುಚಿತ್ವ ಕಾಪಾಡಿ ರೋಗಿಗಳೊಂದಿಗೆ ಸೌಜನ್ಯವಾಗಿ ವರ್ತಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಉಪವಿಭಾಗಾಧಿಕಾರಿ ಮಂಜುನಾಥ್. ಮಕ್ಕಳ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಇಲ್ಲಿ ವೈದ್ಯರು ಇರಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ನಮಗೆ. ಇಲ್ಲಿ ಆ್ಯಕ್ಚುಲಿ ಈ ಹಿಂದೆ ಇದ್ದ ಡಾಕ್ಟರ್ಗಳೆಲ್ಲ ಕೆಲವರೊಂದು ಟ್ರಾನ್ಸ್ಫರ್ಸ್ ಆಗಿದೆ ಅಂತ. ಹಾಗಾಗಿ ಇಲ್ಲಿ ಇಬ್ಬರು ಗೈನಕಾಲಜಿಸ್ಟ್ ಇದ್ದಾರೆ. ಇವತ್ತು ಡ್ಯೂಟಿ ಡಾಕ್ಟ್ರು ಬೇರೆಯವ್ರನ್ನ ಹಾಕಿದ್ರು. ಇಲ್ಲಿ ಯಾವುದೇ ಕಾರಣಕ್ಕೂ ಗೈನಕಾಲಜಿಸ್ಟ್ ಇಲ್ಲದೆ ಇರೋಂಗಿಲ್ಲ. ಒಬ್ಬರು ರೆಗ್ಯುಲರ್ ಆಗಿ ಒಬ್ಬರು ಗೈನಕಾಲಜಿಸ್ಟ್ ಇರಲೇಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಹೆರಿಗೆಗೆ ಸಂಬಂಧಪಟ್ಟಂಗೆ ಎಮರ್ಜೆನ್ಸೀಸ್ ಇರ್ತವೆ. ಗೈನಕಾಲಜಿಸ್ಟ್ ಇಲ್ಲ ಅಂದರೆ ತೊಂದರೆ ಆಗುತ್ತೆ. ಒಬ್ಬರನ್ನ ಹಾಕಲೇಬೇಕು. ಅದು ಇವತ್ತಿಂದನೇ ಹಾಕಬೇಕು ಅಂತ ಹೇಳಿದ್ವಿ. ಎರಡನೇದು, ಮೊನ್ನೆ ನೀರಿನ ಸಮಸ್ಯೆ ಆಗಿ ಡಯಾಲಿಸಿಸ್ ಕೇಂದ್ರಕ್ಕೆ ಇದು ನೀರು ತುಂಬ ಕೊರತೆ ಆಗಿತ್ತು ಅಂತ ಹೇಳಿದ್ದು. ಅದಕ್ಕೋಸ್ಕರ 4 ದಿನ ಏನೋ ಸಮಸ್ಯೆ ಆಗಿತ್ತು ಅಂತ. ಈಗ ನೀರು ಡಯಾಲಿಸಿಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಎಸೆನ್ಸಿಯಲ್ಲಿದೆ. ಅದಕ್ಕೆ ಒಂದೇ ಮೋಟ್ರ್ ಇಟ್ಕೊಂಡು ಆ ರೀತಿ ತೊಂದರೆ ಆದಾಗ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಅಂತ ಇನ್ನೊಂದು ಆಲ್ಟರ್ನೇಟ್ ವ್ಯವಸ್ಥೆ, ಇಲ್ಲ ಒಂದು ಹೊಸ ಮೋಟ್ರ್ ಆದರೂ ತಗೊಳ್ಳಿ, ಏನಾದರೂ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ವಿ. ಎರಡು, ಮತ್ತು ಇಲ್ಲಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಶುಚಿತ್ವನ ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಶೌಚಾಲಯಗಳೆಲ್ಲ ಇನ್ನೂ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಮತ್ತು ಟ್ಯಾಬ್ಲೆಟ್ಸು, ಡ್ರಗ್ಸಿಗೆ ಸಂಬಂಧಪಟ್ಟಂಗೆ ಇಲ್ಲಿರೋ ಕೆಲವರು ಪೇಷಂಟ್ಸು ಒಂದು 2-3 ಡ್ರಗ್ಸ್ ಸಿಗಲ್ಲ, ಇಲ್ಲಿ ಹೊರಗಡೆ ಬರ್ಕೊಡ್ತಾರೆ ಅಂತ ಹೇಳಿದ್ರು. ಅದನ್ನು ಅವ್ರ ಫಾರ್ಮಸಿಸ್ಟ್ ಜೊತೆಗೆ ಮಾತಾಡಿದ್ವಿ ಮತ್ತು ಅವ್ರ ಜೊತೆಗೆ ಮಾತಾಡಿದ್ವಿ. ಯಾವುದೂ ನಿಮಗೆ ಖರೀದಿ ಮಾಡೋಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಸ್ಟಾಕ್ ಇಟ್ಕೊಳ್ಳಿ, ನಿಮಗೆ ಪೇಷಂಟ್ಗಳಿಗೆ ಡ್ರಗ್ಸ್ ಇಲ್ಲ ಅಂತ ಹೇಳ್ಬೋದು ಅಂತ ಹೇಳಿದ್ವಿ. ಅದು ಬಿಟ್ಟರೆ ಬೇರೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಈ ವೈದ್ಯರ ಕೊರತೆ ಒಂದು, ಅದನ್ನು ಇಬ್ಬರು ಬಂದಿದ್ದಾರೆ. ಇನ್ನೂ ಈ ಬಗ್ಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚಿಸಿ ಇನ್ನೂ ಹೆಚ್ಚಿನ ವೈದ್ಯರು ಬರೋ ರೀತಿ